ಮೈಸೂರಿಗೆ ಆಗಮಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿವೇಕ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಲಿದ್ದಾರೆ. ಹೌದು, ಆಂಧ್ರದ ಭೋಗಪುರಂನಿಂದ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹೌದು, 1892ರಲ್ಲಿ ಮೈಸೂರಿಗೆ ಸ್ವಾಮಿ ವಿವೇಕಾನಂದರು ಭೇಟಿ ನೀಡಿದ ಸ್ಥಳ ಇದೀಗ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವಾಗಿ ನಿರ್ಮಾಣವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅದನ್ನು ಉದ್ಘಾಟಿಸ್ತಾ ಇದ್ದಾರೆ. ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಲಿದ್ದಾರೆ. ಹೌದು, ಶ್ರೀರಾಮಕೃಷ್ಣ ಪರಮಹಂಸರ ಪರಮ ಶಿಷ್ಯರು ಸ್ವಾಮಿ ವಿವೇಕಾನಂದ ಅವರು ಮೈಸೂರಿಗೆ ಆಗಮಿಸಿ 2-3 ವಾರಗಳ ಕಾಲ ಉಳುಕೊಂಡು ಉಪನ್ಯಾಸ ನೀಡಿ ರಾಜರು ದಿವಾನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಸ್ವಾಮಿ ವಿವೇಕಾನಂದ ಅವರು. ಇದೀಗ ಅವರು ಉಳಿದುಕೊಂಡ ಪವಿತ್ರ ತಾಣ ವಿವೇಕ ಸ್ಮಾರಕವಾಗಿ ಹೊರಹೊಮ್ಮುತ್ತಾ ಇದೆ. ಹೌದು, ವಿವೇಕ ಸ್ಮಾರಕವಾಗಿ ಮೈ ದಳೆದು ಲೋಕಾರ್ಪಣೆಗೆ ಸಜ್ಜಾಗಿದೆ. 1892 ನವೆಂಬರ್ 10ರಂದು ಮೈಸೂರಿಗೆ ಸ್ವಾಮಿ ವಿವೇಕಾನಂದ ಆಗಮಿಸಿರ್ತಾರೆ. ಮಹಾರಾಜರು ದಿವಾನರು ಇವರೊಂದಿಗೆ HD ಕೋಟೆಗೆ ತೆರಳಿರ್ತಾರೆ. ಅನಾಥಾಶ್ರಮ ಮತ್ತು ಅಥವಾ ನಿರಂಜನ ಮಠ ಅಂತೇನಿದೆ ಅದರಲ್ಲಿ ಅವತ್ತು ಸ್ವಾಮಿ ವಿವೇಕಾನಂದ ಅವರು ತಂಗಿರ್ತಾರೆ. ಆ 2-3 ವಾರಗಳ ಕಾಲ ಏನು ಮೈಸೂರಿನಲ್ಲಿ ಆಗಮಿಸಿದ್ರು ಅಲ್ಲಿ ಈಗ ವಿವೇಕ ಸ್ಮಾರಕ ನಿರ್ಮಾಣವಾಗಿದೆ. ಅದರ ಉದ್ಘಾಟನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಿರುವುದು ವಿಶೇಷ. ಇನ್ನು ಅವರು ಆಂಧ್ರದ ಭೋಗಪುರಂನಿಂದ ಬಂದಿದ್ದಾರೆ. ಆಂಧ್ರ ಪ್ರದೇಶ ಹೊಸ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಂದಿದೆ. 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಭೋಗಪುರಂ ವಿಮಾನ ನಿಲ್ದಾಣ ಇದು ಅಲ್ಲಿಗೊಂದು ರೀತಿ ಅಂದರೆ ಆಂಧ್ರಕ್ಕೆ ಮೂಲ ಸೌಕರ್ಯ ಯೋಜನೆಯಾಗಿ ಮಾತ್ರವಲ್ಲದೆ ಉತ್ತರ ಆಂಧ್ರ ಪ್ರದೇಶಕ್ಕೆ ಪರಿವರ್ತಕ ಆಸ್ತಿ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವಿಜಯನಗರಂ ಜಿಲ್ಲೆಯ ಭೋಗಪುರಂನಲ್ಲಿ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿ ನಂತರ ಇತ್ತ ಕಡೆ ಬಂದಿದ್ದಾರೆ, ಅಂದರೆ ಮೈಸೂರಿಗೆ ಬಂದಿದ್ದಾರೆ. ವಿಶೇಷ ವಿಮಾನದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಬಂದಿರೋದು. ಆಂಧ್ರದ ಭೋಗಪುರಂನಿಂದ ನರೇಂದ್ರ ಮೋದಿ ಮೈಸೂರಿಗೆ ಬಂದಿದ್ದಾರೆ. ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ. ಆ ಕೆಲವೇ ಕ್ಷಣಗಳಲ್ಲಿ ಸ್ವಾಮಿ ವಿವೇಕಾನಂದರು ಉಳಿದುಕೊಂಡಂತಹ ಜಾಗ ಏನಿತ್ತು ಅಲ್ಲಿ ನಿರ್ಮಾಣವಾಗಿರುವಂಥ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಲಿದ್ದಾರೆ. ನಿರಂಜನ ಮಠದಲ್ಲಿ ಅಂದು ವಿವೇಕಾನಂದರು 1892 ನವೆಂಬರ್ 10ರಂದು ತಂಗಿರ್ತಾರೆ. ಮೈಸೂರಿಗೆ ಅವತ್ತು ಆಗಮಿಸಿರ್ತಾರೆ. ಮಹಾರಾಜರು ದಿವಾನರು HD ಕೋಟೆಗೆ ತೆರಳಿರ್ತಾರೆ. ಇದನ್ನರಿತ ವಿವೇಕಾನಂದರು ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿದ್ದ ದಿವಾನರ ಮನೆಗೆ ಹೊಂದಿಕೊಂಡಂತೆ ಹಿಂಬದಿಯಲ್ಲಿದ್ದ ಅಂದಿನ ಅನಾಥಾಶ್ರಮ ನಿರಂಜನ ಮಠದಲ್ಲಿ ತಂಗಿರ್ತಾರೆ. ಆಗಿನ ಟ್ರಸ್ಟಿ ಯಾರು ಅಂತ ಹೇಳಿದ್ರೆ ತಾತಯ್ಯ ಅಂತಲೇ ಖ್ಯಾತಿಯನ್ನು ಹೊಂದಿರುವಂಥ ವೆಂಕಟಕೃಷ್ಣಯ್ಯನವರು ವಿವೇಕಾನಂದರನ್ನು ಅವತ್ತು ಸ್ವಾಗತಿಸಿ ಉಪಚರಿಸಿರ್ತಾರೆ. ಇಲ್ಲಿನ ಶಿವಾಲಯ ಅವರನ್ನು ವಿಶೇಷವಾಗಿ ಆಕರ್ಷಿಸಿರುತ್ತೆ. ಅಂದರೆ ಸ್ವಾಮಿ ವಿವೇಕಾನಂದರನ್ನು ಅಲ್ಲಿದ್ದಂಥ ಶಿವಾಲಯ ಆಕರ್ಷಿಸಿರುತ್ತೆ. ಮನಸ್ಸಿಗೇನೋ ಒಂದು ಆನಂದ, ಆತ್ಮತೃಪ್ತಿ ಅಂತ. ಅಲ್ಲಿಯೇ ಹೆಚ್ಚು ಧ್ಯಾನಾಸಕ್ತರಾಗಿ ಸ್ವಾಮಿ ವಿವೇಕಾನಂದರು ಇದ್ದರು ಅನ್ನುವಂಥ ಮಾಹಿತಿ. ಅಲ್ಲಿನ ಮಕ್ಕಳಿಗೆ ನೀತಿಯುತ ಕಥೆಗಳನ್ನು ಹೇಳಿ ಅವರಲ್ಲಿ ಆತ್ಮಸ್ಥೈರ್ಯವನ್ನು ವಿವೇಕಾನಂದರು ತುಂಬ್ತಾ ಇದ್ದರು. ಇದೀಗ ಆ ಜಾಗವನ್ನು ರಾಮಕೃಷ್ಣ ಆಶ್ರಮಕ್ಕೆ ಹಸ್ತಾಂತರಿಸಲು ಸರ್ಕಾರ ನೀಡಿದ ಸಹಕಾರ ಎದುರಾದ ವಿಘ್ನಗಳ ನಡುವೆ ವಿವೇಕ ಸ್ಮಾರಕ ತಲೆ ಎತ್ತಿ ನಿಂತಿದೆ. ಹೌದು, ಇಲ್ಲಿ ಇನ್ನೂ ವಿಶೇಷಗಳಿದ್ದಾವೆ. ಉಲ್ಲೇಖ ಮಾಡೋದಾದರೆ ರಾಮಕೃಷ್ಣ ಆಶ್ರಮದ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ನೀಡಿ ಗೌರವಿಸಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಬಂದ ನಂತರ ಅವರನ್ನು ಯಾವ ರೀತಿ ಸ್ವಾಗತಿಸಲಾಗುತ್ತೆ, ಗೌರವಿಸಲಾಗುತ್ತೆ, ಇದು ಕೂಡ ಬಹಳ ಮುಖ್ಯ. ಅಯೋಧ್ಯ ರಾಮ ಮಂದಿರದ ರಾಮ ಬಾಲರಾಮನನ್ನು ಕೆತ್ತನೆ ಮಾಡಿದಂಥ ಖ್ಯಾತ ಶಿಲ್ಪಿ, ಕರ್ನಾಟಕದ ಹೆಮ್ಮೆ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವಂತಹ
ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ಗೌರವಯುತವಾಗಿ ಪ್ರೀತಿಯಿಂದ ಆಸ್ಥೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಲಾಗುತ್ತೆ. ಜೊತೆಗೆ ಮೈಸೂರಿನ ಸಾಂಸ್ಕೃತಿಕ ವೈಶಿಷ್ಟ್ಯವನ್ನು ಪ್ರತಿಬಿಂಬಿಸುವ ವಿಶೇಷ ಉಡುಗೊರೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನೀಡಲಾಗುತ್ತೆ. ಉದ್ಘಾಟನೆಯ ವೇಳೆ ಭದ್ರತಾ ಕಾರಣಗಳಿಂದ ಪ್ರಧಾನಿ ಭೇಟಿ ನೀಡುವ ಸಮಯದಲ್ಲಿ ವಿವೇಕ ಸ್ಮಾರಕಕ್ಕೆ ಪ್ರವೇಶ ಇರುವುದಿಲ್ಲ. ಸಹಜವಾಗೊಂದು ಕುತೂಹಲ ಇರುತ್ತೆ, ಏನಿದು ವಿವೇಕ ಸ್ಮಾರಕ, ಹೇಗಿರುತ್ತೆ, ಹೇಗೆ ನಿರ್ಮಾಣ ಮಾಡಿದ್ದಾರೆ, ನಾವಲ್ಲಿ ಏನು ಕಂಡುಕೊಳ್ಬೋದು. ಆದರೆ ಇಂದಂತೂ ಪ್ರವೇಶ ಇಲ್ಲ, ಯಾಕಂದರೆ ಭದ್ರತಾ ದೃಷ್ಟಿಯಿಂದ ನೋಡಬೇಕಾಗತ್ತೆ. ದೇಶದ ಪ್ರಧಾನಿ ಬರ್ತಾ ಇರೋದು, ನೀವು ಆ ದೃಶ್ಯದಲ್ಲಿ ಗಮನಿಸ್ಬೋದು. ವಿವೇಕ ಸ್ಮಾರಕ ಕನ್ನಡದಲ್ಲಿ ಎಷ್ಟು ಹೊರಹೊಮ್ತಾ ಇದೆ ಆ ಬರಹಗಳು ಅನ್ನೋದನ್ನು ನೋಡ್ಬೋದು. ನೋಡಿ, ವಿವೇಕ ಸ್ಮಾರಕ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಆ ವಿವೇಕ ಸ್ಮಾರಕದ ಉದ್ಘಾಟನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ. 3:30ಕ್ಕೆ ಸಮಯ ನಿಗದಿಯಾಗಿತ್ತು, ಸ್ವಲ್ಪ ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ರೈಟ್. ಇದರ ಜೊತೆಗೆ ರಾಮಕೃಷ್ಣ ವಿದ್ಯಾಶಾಲೆಯ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಸಭೆಯ ಭಾಗಿದಾರರಾಗಿರ್ತಾರೆ ಯಾರು ಅಂದರೆ ಸಾರ್ವಜನಿಕರು. ಅವರಿಗೆ ವಿಶೇಷ ಪಾಸನ್ನು ಈಗಾಗಲೇ ವಿತರಿಸಲಾಗಿದೆ. ಪಾಸನ್ನು ಯಾರು ಹೊಂದಿದ್ದಾರೆ ಅವರಿಗೆ ಪ್ರವೇಶ. ಸಾರ್ವಜನಿಕರನ್ನು ಉದ್ದೇಶಿಸಿ ಕೂಡ ನರೇಂದ್ರ ಮೋದಿ ಮಾತಾಡ್ತಾರೆ. ಸೊ ಹಾಗಾಗಿ ಸಾರ್ವಜನಿಕರಿಗೆ ಈಗಾಗಲೇ ಪಾಸ್ ವಿತರಣೆ ಮಾಡಿ ಅಲ್ಲಿರುವಂಥ ಸಾರ್ವಜನಿಕರು ನೆರೆದಿದ್ದಾರೆ.